13/7/2024ರಂದು ರಾಷ್ಟ್ರೀಯ ಲೋಕ ಅದಾಲತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಲೋಕ ಅದಾಲತ್ ಅನ್ನೋದು ಯಾವಾಗಲೂ 3 ತಿಂಗಳಿಗೊಮ್ಮೆ ನಾವು ಲೋಕ ಅದಾಲತನ್ನು ಹಮ್ಮಿಕೊಳ್ತೀವಿ. ಅದರಲ್ಲಿ ರಾಜಿಯಾಗಬಹುದಾದಂಥ ಕ್ರಿಮಿನಲ್ ಪ್ರಕರಣಗಳು, ಸಿವಿಲ್ ದಾವೆಗಳು ಅಂದರೆ ಪಾರ್ಟಿಷನ್ ಇರ್ಬೋದು, ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಇರ್ಬೋದು, ರಿಜೆಕ್ಷನ್ ಸೂಟ್ ಇರ್ಬೋದು, ಇತರೆ ಪ್ರಕರಣಗಳನ್ನು ಸಿವಿಲ್ ದಾವೆಗಳನ್ನು ಸಹ ಲೋಕ ಅದಾಲತ್ನಲ್ಲಿ ಸೆಟಲ್ಮೆಂಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಹೊಂದಿದ್ದೇವೆ. ಅದರ ಜೊತೆಯಲ್ಲಿ 138 ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್, ಎಲೆಕ್ಟ್ರಿಸಿಟಿ ಆ್ಯಕ್ಟ್, MUC ಕೇಸುಗಳು, ಆಕ್ಸಿಡೆಂಟ್ ಕೇಸಸ್ಸಲ್ಲಿ ಕಾಂಪನ್ಸೇಷನಿಗಿರುವಂಥ ಕೇಸುಗಳು, ಕೌಟುಂಬಿಕ ಪ್ರಕರಣ ಅಂತ ಹೇಳಿದರೆ ಡೈವರ್ಸ್ ಅಲ್ಲ, ರಿಯೂನಿಯನ್ ಜೊತೆಯಲ್ಲಿ ಕಳಿಸೋದು, ಆಮೇಲೆ ಮೇಂಟೆನೆನ್ಸ್ ಪ್ರಕರಣಗಳು, ಇದೇ ರೀತಿ ಹಲವು ಸಿವಿಲ್ ದಾವೆಗಳನ್ನು ಮತ್ತು ಕ್ರಿಮಿನಲ್ ಪ್ರಕರಣಗಳನ್ನು ನಾವು ಸೆಟಲ್ಮೆಂಟ್ ಮಾಡಬೇಕು ಅಂತ ಒಂದು ಉದ್ದೇಶವನ್ನು ಹೊಂದಿದ್ದೇವೆ. ಈ ಲೋಕ ಅದಾಲತ್ ಅಂತಂದರೆ ಇದರ ಅನುಕೂಲವನ್ನು ಜನತೆ ಪಡೆದುಕೊಳ್ಳಿ, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಕಾಲದಲ್ಲಿ ನ್ಯಾಯ ಸಿಗಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿದೆ. ಹಾಗಾಗಿ 13/7/2024ರಂದು ಲೋಕ ಅದಾಲತ್ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ನ್ಯಾಯಾಲಯದಲ್ಲಿ ಪೆಂಡಿಂಗ್ ಇರುವ ಎಲ್ಲ ಪ್ರಕರಣಗಳು ಅಂದರೆ ರಾಜಿಯಾಗಬಹುದಾದಂಥ ಎಲ್ಲ ಪ್ರಕರಣಗಳನ್ನು, ಕ್ರಿಮಿನಲ್ ಪ್ರಕರಣಗಳು ಮತ್ತು ಸಿವಿಲ್ನಲ್ಲಿ ಸಹ ಎಲ್ಲ ಪ್ರಕರಣಗಳನ್ನು ಸಹ ರಾಜಿಗೆ ತೆಗೆದುಕೊಳ್ಳಲಾಗ್ತಾ ಇದೆ. ಇಲ್ಲಿ ಇದರ ಉದ್ದೇಶ ಇಷ್ಟೇ ಅಂತ ಹೇಳಿದರೆ, ಕೋರ್ಟ್ನಲ್ಲಿ ಜಜ್ಮೆಂಟ್ ಆಯಿತು ಅಂದರೆ ಮತ್ತೆ ಅಪೀಲ್ ಇರುತ್ತೆ. ವಿವಾದಕ್ಕೆ ಕೊನೆ ಬೇಗ ಆಗೋದಿಲ್ಲ, ಕಾರ್ಯ ವಿಳಂಬ ಆಗುತ್ತೆ, ಜನಗಳಿಗೆ ತೊಂದರೆ ಆಗುತ್ತೆ. ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಬೇಕು, ಹೈಕೋರ್ಟಿಗೆ ಹೋಗಬೇಕು ಅಂದರೆ ಜನಗಳಿಗೂ ತೊಂದರೆ ಆಗುತ್ತೆ ಮತ್ತು ಒಂದು ವಿವಾದ ಅಂತ್ಯ ಕಾಣೋದಿಲ್ಲ. ಹಾಗಾಗಿ ಈ ವಿವಾದವನ್ನು ಅಂತ್ಯಗೊಳಿಸಬೇಕು. ಆಮೇಲೆ ಈ ಎರಡು ಪಾರ್ಟಿ, ಉಭಯ ಪಕ್ಷದರ ನಡುವೆ ಒಳ್ಳೆಯ ಸಂಬಂಧ ಇರಬೇಕು, ಉತ್ತಮ ಸಂಬಂಧ ಬೆಳಿಬೇಕು ಮತ್ತು ಅವರ ಸಮಯ ಉಳಿತಾಯ ಆಗಬೇಕು, ಅವರ ಹಣದ ಉಳಿತಾಯ ಆಗಬೇಕು ಎನ್ನುವ ಈ ಮೂಲ ಉದ್ದೇಶದಿಂದಲೇ ನಾವು ಈ ಲೋಕ ಅದಾಲತ್ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಯಾಕೆಂತ ಹೇಳಿದರೆ, ಒಂದು ಸಲ ತೀರ್ಪು ಬಂತು ಅಂತ ಹೇಳಿದರೆ ಯಾರು ಗೆದ್ದಿರ್ತಾನೆ ಅವನು ಖುಷಿಯಾಗಿದ್ದರೆ, ಈ ಕಡೆ ಸೋತವನಿಗೆ ಏನು ಅನ್ನಿಸ್ತದೆ ಅಂದರೆ ಏನೋ ಒಂದು ದ್ವೇಷ, ಆ ಥರದ ದ್ವೇಷದ ಮನೋಭಾವನೆ ಹೋಗಬೇಕು. ಸಮಾಜದಲ್ಲಿ ಸಾಮರಸ್ಯ ಮೂಡಿ ಬರಬೇಕು, ಸಮಾಜದಲ್ಲಿ ಎಲ್ಲರ ನಾಗರಿಕರು ಸಂತೋಷದಿಂದ ಇರಬೇಕು ಅಂತ ಹೇಳಿದರೆ ಈ ಥರದ ಲೋಕ ಅದಾಲತ್ಗಳಲ್ಲಿ ರಾಜಿ ಮಾಡಿಕೊಳ್ಳೋದು ಉತ್ತಮ ಅಂತ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ನಾವು 13/7/2024ರಂದು ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರದ ಆದೇಶದ ಮೇರೆಗೆ ಮತ್ತು ನಮ್ಮ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದ ಆದೇಶದ ಮೇರೆಗೆ ಪ್ರತಿ ಜಿಲ್ಲೆಯಲ್ಲಿ DLSA, ತಾಲೂಕುಗಳಲ್ಲಿ ತಾಲೂಕು ಲೀಗಲ್ ಸರ್ವಿಸ್ ಅಥಾರಿಟಿ ಅಲ್ಲಿ ಲೋಕ ಅದಾಲತ್ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಅದಕ್ಕೆ ಮೊದಲು ನಾವು ಪ್ರತಿದಿನ ನಾವು ಪ್ರೀ ಕನ್ಸಿಲಿಯೇಷನ್ ಅಂತ ಮಾಡ್ತಾ ಇದ್ದೀವಿ. ಈವ್ನಿಂಗ್ ಅದೇ ಕೋರ್ಟ್ನ ಆಫೀಸರ್ಸು, ಕನ್ಸಿಲೇಟರ್ಸ್ ಕೂತ್ಕೊಂಡು ಸೆಟಲ್ಮೆಂಟ್ ಮಾಡ್ತಾರೆ. ಫೈನಲ್ ಆಗಿ 13/7/2024ಕ್ಕೆ ಆ ಪ್ರಕರಣಗಳು ಮುಕ್ತಾಯ ಆಗುತ್ತೆ. ಈ ನಿಟ್ಟಿನಲ್ಲಿ ಬಳ್ಳಾರಿ ಸಮಸ್ತ ನಾಗರಿಕರು ಅಥವಾ ಕಕ್ಷಿದಾರರು ಈ ಅನುಕೂಲಗಳನ್ನು ಪಡೆದುಕೊಳ್ಳಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಇನ್ನೂ ಒಂದು ಸಂತೋಷದ ಮತ್ತು ವಿಶೇಷದ ವಿಷಯ ಏನಂದರೆ, 29/7/2024ರಿಂದ 3/8/2024ರವರೆಗೆ, ಅಂದರೆ ಇದು ನೀವು ಇಷ್ಟು ದಿನ ಬರೀ ನಮ್ಮ ಲೋಕ ಅದಾಲತ್ ಬಗ್ಗೆ ಅಷ್ಟೇ ನಾವು ಹೇಳ್ತಾ ಇದ್ವಿ, ಕರ್ನಾಟಕ ಅಥವಾ ನಮ್ಮ ದೇಶದ ಬಗ್ಗೆ. ಈ ಸಲ ಸುಪ್ರೀಂ ಕೋರ್ಟ್ನವರು ಏನು ಒಂದು ವಿಶೇಷ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. 29/7/2024ರಿಂದ 3/8/2024 ಈ ಅವಧಿಯಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಪೆಂಡಿಂಗ್ ಇರುವಂಥ ಕೇಸುಗಳು, ಅಂದರೆ ಈಗ ನಾವು ನಮ್ಮ ಕರ್ನಾಟಕ ಅಥವಾ ಬಳ್ಳಾರಿನೇ ತಗೊಳ್ಳಿ, ಬಳ್ಳಾರಿಯಿಂದ ಯಾವುದಾದ್ರೂ ಪ್ರಕರಣಗಳು ಸುಪ್ರೀಂ ಕೋರ್ಟಿಗೆ ಹೋಗಿರ್ತದೆ, ಅಲ್ಲಿ ಪೆಂಡಿಂಗ್ ಇರುತ್ತೆ. ಅಂಥ ಪ್ರಕರಣಗಳಲ್ಲಿ ಸಹ ರಾಜಿಯಾಗಬಹುದಾದಂಥ ಪ್ರಕರಣಗಳನ್ನು ರಾಜಿ ಮಾಡಿಸ್ಲಿಕ್ಕೋಸ್ಕರ ಒಂದು ಸ್ಪೆಷಲ್ ಡ್ರೈವ್ ಮಾಡಿದ್ದಾರೆ, ಸ್ಪೆಷಲ್ ಲೋಕ ಅದಾಲತ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅದರ ಮುಖ್ಯ ಉದ್ದೇಶ ಏನು ಅಂತ ಹೇಳಿದರೆ, ಸಮಯ, ಹಣ ಮತ್ತು ಸಾಮರಸ್ಯ ಎಲ್ಲವನ್ನು ಉಳಿಸ್ಕೊಂಡು ಹೋಗಬೇಕಾಗಿದೆ ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಾ ಇದ್ದಾರೆ. ಇರುವವರಿಗೆ ಸುಪ್ರೀಂ ಕೋರ್ಟಿನ ನೋಟಿಸ್ ಕೊಡಬೇಕು ಅಂದರೆ ನಮ್ಮ ಮುಖಾಂತರ, ಅಂದರೆ DLSA ಮುಖಾಂತರ ನಾವು ನೋಟಿಸನ್ನು ಜಾರಿ ಮಾಡ್ತೀವಿ, ಉಭಯ ಪಕ್ಷದವರಿಗೆ ನೋಟಿಸು ಜಾರಿ ಮಾಡ್ತೀವಿ. ಆ ಉಭಯ ಪಕ್ಷದವರು ಸಹ ನಮ್ಮ ತಾಲೂಕಲ್ಲಾದರೆ ತಾಲೂಕು ಲೀಗಲ್ ಸರ್ವಿಸ್ ಅಥಾರಿಟಿ ಆಗಿರ್ಬೋದು ಅಥವಾ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿಗೆ ಬಂದು ಇಲ್ಲಿ ನಮ್ಮ ಒಬ್ಬರು ಸೀನಿಯರ್ ಜಡ್ಜ್ ಮತ್ತೊಬ್ಬರು ಅಡ್ವೊಕೇಟ್ ಕನ್ಸಿಲೇಟರ್ ಇರ್ತಾರೆ. ಅವರ ಮುಂದೆ ಅವರ ಸಮಸ್ಯೆಗಳನ್ನು ಡಿಸ್ಕಸ್ ಮಾಡಿಕೊಂಡು ಚರ್ಚೆ ಮಾಡಿ ರಾಜಿ ಮಾಡ್ಕೊಳ್ಬೋದು. ಅದೊಂದು ಅವಕಾಶವನ್ನು ಈ ಸಲ ಕಲ್ಪಿಸಲಾಗಿದೆ. ಆಮೇಲೆ ಫೈನಲ್ ಅಂದರೆ ನಾವು ಸುಪ್ರೀಂ ಕೋರ್ಟಿಗೆ ನಾವು ಇಲ್ಲಿ ಡಿಸ್ಕಸ್ ಮಾಡಿ ಸೆಟ್ಲ್ ಆಗುತ್ತೆ ಅಂತ ಹೇಳಿದರೆ, ಮತ್ತು ಸುಪ್ರೀಂ ಕೋರ್ಟ್ ಮುಂದೆ ನಾವು ಅಪಿಯರ್ ಆಗ್ತೀವಿ ಅಂತ ಹೇಳಿದರೆ, ಇಲ್ಲಿ ನಾವು DLSAಯಿಂದ ಈ ಥರ VC
ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅವರಿಗೆ ಅವಕಾಶ ಮಾಡಿಕೊಡ್ತೀವಿ. ಆಮೇಲೆ ಉದಾಹರಣೆಗೆ ಈಗ ನಾವು ಬಳ್ಳಾರಿನಲ್ಲಿ ಒಂದು ಪ್ರಕರಣ ಇದ್ದು ಇನ್ನೊಂದು ಪಾರ್ಟಿ ಎಲ್ಲೋ ಇದ್ದರೆ ಅವ್ರಿಗೆ ಬರಲಿಕ್ಕೆ ಆಗೋದಿಲ್ಲ ಅಂದರೆ ಅವರು VC ಮೂಲಕ ಅಪಿಯರ್ ಆಗಿ ಚರ್ಚೆಯಲ್ಲಿ ಭಾಗವಹಿಸ್ಬೋದು. ಈ ಸಂವಾದದಲ್ಲಿ ಭಾಗವಹಿಸಿ ಆಮೇಲೆ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳೋದು ಭಾಳ ಒಂದು ಉತ್ತಮವಾದ ಅವಕಾಶ. ಹಾಗಾಗಿ ಪ್ರತಿಯೊಬ್ಬ ಕಕ್ಷಿದಾರ ಅಂದರೆ ಯಾರದು ಪ್ರಕರಣಗಳು ಸುಪ್ರೀಂ ಕೋರ್ಟ್ನಲ್ಲಿ ಪೆಂಡಿಂಗ್ ಇದೆಯೋ ಅಂಥವರು ಮತ್ತು ಅವರಿಗೆ ನಾವು ನಮ್ಮ DLSಯಿಂದ ನೋಟಿಸ್ ನೀಡಿದಾಗ ಕೂಡಲೇ ಬಂದು ನಮ್ಮ ಇದು ಏನು ಕನ್ಸಿಲೇಷನ್ನಲ್ಲಿ ಭಾಗಿಯಾಗಬೇಕು. ಯಾರಿಗೆ ಬರೋಕ್ಕಾಗೋದಿಲ್ಲ, ತುಂಬ ಪಾರ್ಟೀಸ್ ಇರ್ತಾರೆ, ಏನೋ ಒಂದು ಅನಾನುಕೂಲ ಆದರೆ VCನಲ್ಲಿ ಲಿಂಕ್ ಕೇಳಬೇಕು. ಅವರು VC ಮುಖಾಂತರ ಅಪಿಯರ್ ಆಗಿ ನಮ್ಮಲ್ಲಿ ನಾವು ಚರ್ಚೆಯಲ್ಲಿ ಭಾಗವಹಿಸ್ಕೊಳ್ಬೇಕು. ನಾವು ಅವರ ಪ್ರಾಬ್ಲಮ್ಸ್ ಏನಿದೆ ಅಂತೆಲ್ಲ ಡಿಸ್ಕಷನ್ ಮಾಡಿಕೊಂಡು ಅದಕ್ಕೆ ಒಂದು ಪರಿಹಾರವನ್ನು ಕಂಡುಕೊಳ್ಬೋದು. ಈ ನಿಟ್ಟಿನಲ್ಲಿ ಈ ಸುಪ್ರೀಂ ಕೋರ್ಟ್ನಲ್ಲಿರೋ ಪ್ರಕರಣಗಳಾಗಿರ್ಬೋದು, ಪೆಂಡಿಂಗ್ ಪ್ರಕರಣಗಳಾಗಿರ್ಬೋದು, ಅಥವಾ ನಮ್ಮ ಡಿಸ್ಟ್ರಿಕ್ಟ್ ಕೋರ್ಟ್ ತಾಲೂಕಿನಲ್ಲಿರೋ ಪ್ರಕರಣಗಳಾಗಿರ್ಬೋದು, ರಾಜಿಯಲ್ಲಿ ಬಗೆಹರಿಸ್ಕೊಳ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ನಿಮಗೆ ಅನ್ನಿಸ್ಬೋದು ಇದೇನು ಕೋರ್ಟ್ನಲ್ಲಿ ಪೆಂಡಿಂಗ್ ಇರೋ ಕೇಸಸ್ ಮಾತ್ರ ತಗೊಂಡು ಸೆಟ್ಲ್ಮೆಂಟ್ ಮಾಡ್ತಾರಾ ಅಂತ. ಇಲ್ಲ, ಈಗ ಫಾರ್ ಎಕ್ಸಾಂಪಲ್ ಏನೋ ಡಿಸ್ಪ್ಯೂಟ್ ಇರ್ಬೋದು, ಇನ್ನೂ ಕೋರ್ಟಿಗೆ ಅವರು ಬಂದಿರೋದಿಲ್ಲ ಅಂದರೆ ಕೋರ್ಟ್ನಲ್ಲಿ ಫೈಲ್ ಆಗಲಿಕ್ಕೆ ಮೊದಲೇ ಪ್ರೀ ಲಿಟಿಗೇಷನ್ ಅಂತ ತಗೊಂಡು ಅದನ್ನು ಸೆಟ್ಲ್ಮೆಂಟಿಗೆ ನಾವು ತಗೊಳ್ತಾ ಇದ್ದೀವಿ. ಸೊ ಈ ನಿಟ್ಟಿನಲ್ಲಿ ಏನು ಹೇಳಬೇಕು ಅಂತಂದರೆ, ಕೋರ್ಟಿಗೆ ಬಂದು ಕೋರ್ಟ್ ಫೀ ಕಟ್ಟಿ ವಕೀಲರನ್ನ ಹಿಡಿದು ಮತ್ತೆ ಕೇಸ್ ನಡೆಸಿ ಮತ್ತೆ ನಮ್ಮ ಸಮಯ, ಹಣ ಮತ್ತು ನೆಮ್ಮದಿಯನ್ನು ಕಳೆದುಕೊಳ್ಳೋ ಬದಲು ಕೋರ್ಟಿಗೆ ಬರಲಿಕ್ಕೆ ಮೊದಲೇ ನಮ್ಮ ಲೀಗಲ್ ಸರ್ವಿಸ್ ಅಥಾರಿಟಿಗೆ ಅಪ್ರೋಚ್ ಆಗಿಬಿಟ್ಟು ಈ ಪ್ರೀ ಲಿಟಿಗೇಷನ್ ಅಂದರೆ ವ್ಯಾಜ್ಯ ದಾಖಲಾಗೋಕ್ಕೆ ಮೊದಲಿನ ಅವಧಿಯಲ್ಲಿ ಏನೇ ಸೆಟ್ಲ್ ಮಾಡಿಕೊಂಡ್ರೆ ನಿಮ್ಮ ಹಣವನ್ನು ಉಳಿತಾಯ ಆಗುತ್ತೆ, ಸಮಯ ಉಳಿತಾಯ ಆಗ್ತಾ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನೂ ಸಂತೋಷದ ವಿಷಯ ಅಂತ ಹೇಳಿದರೆ, ಈಗ ನಾವು ನೀವು ಎಲ್ಲ ನೋಡ್ತಾ ಇರೋದು ಟ್ಯಾಕ್ಸನ್ನು ಕರೆಕ್ಟ್ ಟೈಮಲ್ಲಿ ಕಟ್ಟೋದಿಲ್ಲ, ಅದು ಪೆಂಡಿಂಗ್ ಇಟ್ಕೊಂಡಿರ್ತಾರೆ. ಪೆಂಡಿಂಗ್ ಇಟ್ಕೊಂಡಾಗ ಏನಾಗುತ್ತೆ, ಅದಕ್ಕೆ ಪೆನಾಲ್ಟಿ ಆಗುತ್ತೆ. ಪೆನಾಲ್ಟಿ ಆಗೋದ್ರಿಂದ ಏನಾಗುತ್ತೆ, ಒಬ್ಬ ಪಾರ್ಟಿ ಅಯ್ಯೋ ಮತ್ತೆ ಕಟ್ಟಿದ್ರೆ ಆಯಿತು ಅಂತ ಹೇಳ್ತಾ ಇನ್ನೂ ಜಾಸ್ತಿ ಮಾಡ್ಕೊಂಡು ಹೋಗಿಬಿಡ್ತಾರೆ. ಈ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಸರ್ಕಾರಕ್ಕೆ ಮನವಿ ಮಾಡಿಕೊಂಡು ಯಾರು ಈ ಟ್ಯಾಕ್ಸ್ಗಳನ್ನು ಉಳಿಸ್ಕೊಂಡಿದ್ದಾರೆ ಅವರು ಈಗ ಈ ಟೈಮಲ್ಲಿ ಕಟ್ಟಿದರೆ ಅವರಿಗೆ 5% ರಿಬೇಟ್ ಅಂದರೆ ಡಿಸ್ಕೌಂಟ್ ಕೊಡೋದು. ನೀವು ಈಗ ಈ ಅವಧಿಯಲ್ಲಿ ಕಟ್ಟಿದರೆ ಡಿಸ್ಕೌಂಟ್ ಸಿಗುತ್ತೆ. ಹಾಗಾಗಿ ಈ ವಿಷಯವನ್ನು ಸಹ ಜನರು ಉಪಯೋಗಿಸ್ಕೊಳ್ಬೇಕು. ಉದಾಹರಣೆಗೆ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತ್ ನಮ್ಮ ಜುರಿಡಿಕ್ಷನ್ಗೆ ಬರುವಂಥ ಇದರಲ್ಲಿ ಆದಷ್ಟು ಬೇಗ ನಾಗರಿಕರು ಯಾರು ಕಂದಾಯಗಳನ್ನು ಉಳಿಸ್ಕೊಂಡಿದ್ದೀರಿ ಅವರು ಹೋಗಿ ಕಂದಾಯವನ್ನು ಕಟ್ಟಿ ಈ 50% ರಿಯಾಯಿತಿ ಏನು ಕೊಡ್ತಾ ಇದ್ದಾರೆ ಅದರ ಸೌಲಭ್ಯವನ್ನು ಪಡ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಇನ್ನು ಟ್ರಾಫಿಕ್ ಚಲನ್ ಕೇಸಸ್ ಬಗ್ಗೆ, ಯಾಕಂದರೆ ವಯಲೇಷನ್ನು ಅದ್ರ ಬಗ್ಗೆ ಈಗಾಗಲೇ ಸರ್ಕಾರದಲ್ಲಿ ಮಾತುಕತೆ ನಡೀತಾ ಇದೆ. ಎಷ್ಟು ರಿಬೇಟ್ ಕೊಡಬೇಕನ್ನೋದು ಮುಂದಿನ ಇದರಲ್ಲಿ ಗೊತ್ತಾಗುತ್ತೆ. ಅದನ್ನು ಸಹ ನಾವು ಕೊಡೋ ಸಂದರ್ಭ ಇದೆ. ಅದರ ಸವಲತ್ತನ್ನು ಸಹ ನೀವು ಪಡ್ಕೊಳ್ಬೇಕು. ಈಗಾಗಲೇ ನಮ್ಮ ಬಳ್ಳಾರಿ, ವಿಜಯನಗರ ಅಂದರೆ ಒಟ್ಟು ಬಳ್ಳಾರಿ ಜಿಲ್ಲೆಯಲ್ಲಿ 62,039 ಕೇಸು, 62,039 ಕೇಸಸ್ ಇದು. ಅದರಲ್ಲಿ ನಾವು 8,058 ಪ್ರಕರಣಗಳನ್ನು ರಾಜಿಯಲ್ಲಿ ತೀರ್ಮಾನ ಮಾಡಬೇಕು ಅಂತ ಹೇಳಿ ನಾವು ಐಡೆಂಟಿಫೈ ಮಾಡಿದ್ದೀವಿ. ಅಂದರೆ ಮೋರ್ ದೆನ್ 15% ಕೇಸಸನ್ನು ನಾವು ಸೆಟ್ಲ್ ಮಾಡಬೇಕು ಅಂತ ಐಡೆಂಟಿಫೈ ಮಾಡಿದ್ದೀವಿ. ಈಗಾಗಲೇ ಅದೊಂದು ಸುಮಾರು 4,000 ಪ್ರಕರಣಗಳು ಸೆಟ್ಲ್ಮೆಂಟಿಗೆ ರೆಡಿ ಇದೆ. ಅದನ್ನು ನಾವು 13/7/2024 ಆ ಪ್ರಕರಣಗಳನ್ನೆಲ್ಲ ಕ್ಲೋಸ್ ಮಾಡ್ತಾ ಇದ್ದೀವಿ. ಇನ್ನೂ ನಮ್ಮ ಟಾರ್ಗೆಟ್ ಮುಟ್ಲಿಕ್ಕೆ ಬಹಳಷ್ಟು ಕೇಸಸ್ ಇದೆ. ಹಾಗಾಗಿ ಈ ಪೆಂಡಿಂಗ್ ಇರೋ ಪ್ರಕರಣಗಳ ಬಗ್ಗೆ ನಾನು ಹೇಳ್ತಾ ಇರೋದೇನು ಅಂದರೆ, ಆದಷ್ಟು ನಾಗರಿಕರು, ಕಕ್ಷಿದಾರರು ಇದರ ಸೌಲಭ್ಯವನ್ನು ಪಡ್ಕೊಳ್ಬೇಕು. ನಾಗರಿಕರು ಯಾರಿದ್ರಿ ಟ್ಯಾಕ್ಸ್ ಪೇಮೆಂಟ್ ಮಾಡಿಲ್ಲ ಅವರು ಆದಷ್ಟು ಬೇಗ ಟ್ಯಾಕ್ಸ್ ಪೇಮೆಂಟ್ ಮಾಡಿ ಸರ್ಕಾರ ಏನು ಅನುಕೂಲ ಮಾಡಿಕೊಟ್ಟಿದೆ ಅದರ ಫಲವನ್ನು ಅನುಭವಿಸಬೇಕು. ಮತ್ತು ಯಾರು ಸಣ್ಣ ಪುಟ್ಟ ವ್ಯಾಜ್ಯಗಳನ್ನು ವೈಮನಸ್ಸಿಂದ ಕೋರ್ಟಿಗೆ ಬಂದಿದ್ದೀರಿ ಅವರು ನಿಮ್ಮ ವೈಮನಸ್ಸನ್ನು, ದ್ವೇಷವನ್ನು ಮರೆತು ಮುಂದೆ ಶಾಂತಿ ನೆಮ್ಮದಿಯಿಂದ ಬದುಕುವ ದಾರಿಯನ್ನು ಕಂಡುಕೊಳ್ಬೇಕು. ಯಾಕೆ ಅಂತ ಹೇಳಿದರೆ ಕಳೆದ ಸಮಯ ಮತ್ತೆ ಬರೋದಿಲ್ಲ. ಜೀವನ ನಾವು ದ್ವೇಷ ಮಾಡಿಕೊಂಡು ಹೋಗುವಷ್ಟು ಉದ್ದನೂ ಇಲ್ಲ. ಹಾಗಾಗಿ ಈ ಸಂದರ್ಭದಲ್ಲಿ ರಾಗದ್ವೇಷ ಮರೆತು ಸಣ್ಣ ಪುಟ್ಟ ವ್ಯಾಜ್ಯಗಳಿಗೋಸ್ಕರ ಕೋರ್ಟಿಗೆ ಬಂದವರು ಅದನ್ನು ಈ ಲೋಕಅದಾಲತ್ನಲ್ಲಿ ರಾಜಿ ಮಾಡ್ಕೊಳ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಉದಾಹರಣೆಗೆ ಪಾರ್ಟಿಷನ್ ಸೂಟ್ ಪಾಲು ದಾವೆ ಅಂತೀವಿ, ವಾಟ್ನಿ ದಾವೆ ಅಂತ ಹೇಳ್ತೀವಲ್ಲ, ಅದು
ಪಾರ್ಟಿಷನ್ ಸೂಟ್ನಲ್ಲಿ ಏನಾಗುತ್ತೆ, ಒಂದು ಅಣ್ಣ ತಮ್ಮಂದಿರ ನಡುವೆ ನಡೆದಿರ್ತದೆ, ತಾಯಿ ಮಕ್ಕಳ ನಡುವೆ ನಡೆದಿರ್ತದೆ, ತಂದೆ ಮಕ್ಕಳ ನಡುವೆ ನಡೆದಿರ್ತದೆ. ಹಾಗಾಗಿ ಅಂದರೆ ನಿಮ್ಮ ಬ್ಲಡ್ ರಿಲೇಟಿವ್ಸ್ ನಡುವೆ ನಡೆದಿರ್ತದೆ. ಈಗ ನಿಮಗೆ ಆ ಆಸ್ತಿ ಪಾಲು ಬೇಕು ಅಂತ ಹೇಳಿ ನಿಮಗೆ ಗೊತ್ತಿದೆ, ಎಷ್ಟು ಸಿಗುತ್ತೆ ಅನ್ನೋದು ಗೊತ್ತಿದೆ, ಪಾಲು ಏನು ಕಾನೂನು ಏನಿದೆ ಹೇಳುತ್ತದೆ ಅನ್ನೋದು ಗೊತ್ತಿದೆ, ಕಾಯ್ದೆ ಏನು ಹೇಳುತ್ತದೆ ಅಂತ ಗೊತ್ತಿದೆ. ಆದರೂ ಏನೋ ಒಂದು ಹಠಕ್ಕೆ ಬಿದ್ದು ಪ್ರಕರಣವನ್ನು ಮುಂದೆ ಮಾಡ್ತಾ ಬಂದಿರ್ತೀರಿ. ಅಂಥವ್ರು ಇಂಥ ಸಂದರ್ಭದಲ್ಲಿ ವೈಮನಸ್ಸನ್ನು ಮರೆತು ನಿಮ್ಮ ಬಂಧುಗಳ ಜೊತೆ ಕೂಡಿ ಬದುಕಲಿಕ್ಕೆ ಇದೊಂದು ಅವಕಾಶ. ಮತ್ತು ನಿಮಗೆ ಬರಬೇಕಾದ ಆಸ್ತಿ ಭಾಗಗಳು ಸಕಾಲದಲ್ಲಿ ಅದನ್ನ ಪಡೆದುಕೊಂಡು ನಿಮ್ಮ ಜೀವನವನ್ನು ಅಭಿವೃದ್ಧಿ ಕಂಡುಕೊಳ್ಳೋದಕ್ಕೆ ಇದೊಂದು ಅವಕಾಶ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಅದೇ ರೀತಿ ಹಲವು ಪ್ರಕರಣಗಳು ಮ್ಯಾಟ್ರಿಮೋನಿಯಲ್ ಡಿಸ್ಪ್ಯೂಟ್ಸ್ ಅಂದರೆ ವಾಟ್ ಈಸ್ ದಟ್, ದಾಂಪತ್ಯ ವಿಚ್ಛೇದನಕ್ಕೆ ಹಾಕಿರ್ಬೋದು. ಇಂಥದ್ರಲ್ಲಿ ವಿಚ್ಛೇದನ ಮಾಡ್ಕೊಳ್ಳೋ ಬದಲಿಗೆ ತಮ್ಮ ವೈಮನಸ್ಸನ್ನು ಮರೆತು ಸಣ್ಣ ಪುಟ್ಟ ಇದನ್ನು ಎಕ್ಸ್ಕ್ಯೂಸ್ ಮಾಡಿಕೊಂಡು ಪರಸ್ಪರ ಪ್ರೀತಿಯಿಂದ ಮುಂದೆ ಬದುಕುವ ಯೋಚನೆಯನ್ನು ಮಾಡೋದು ಸಹ ಒಳ್ಳೆಯದು. ಆಮೇಲೆ ವಿಚ್ಛೇದನ ಆದವರು ಸಹ ಈಗ ಮೇಂಟೆನೆನ್ಸ್ ಅಮೌಂಟ್ ಕೊಟ್ಟಿರೋದಿಲ್ಲ ಕೆಲವರು ಹೆಂಡತಿ ಮಕ್ಕಳಿಗೆ. ಅಂಥದ್ದನ್ನು ಸಹ ಇಲ್ಲಿ ಬಂದು ನ್ಯಾಯಾಲಯದಲ್ಲಿ ಲೋಕ್ ಅದಾಲತ್ನಲ್ಲಿ ಸೆಟ್ಲ್ ಮಾಡಿಕೊಂಡು ಒಂದು ಪರ್ಮನೆಂಟ್ ಸೊಲ್ಯೂಷನ್ ಕಂಡುಕೊಳ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಆಸ್ತಿ ಮಾರಾಟ ಎಗ್ರಿಮೆಂಟ್ ಮಾಡ್ಕೊಂಡಿರ್ಬೋದು, ಆಮೇಲೆ ರೇಟ್ ಹೆಚ್ಚಾಯಿತು ಅಂತನೋ ಇನ್ಯಾವುದೋ ಕಾರಣಕ್ಕಾಗಿ ನೀವುಗಳು ಅದನ್ನು ಮತ್ತೆ ಕೋರ್ಟಿಗೆ ಬಂದಿರ್ಬೋದು. ಅಂಥ ಸಂದರ್ಭದಲ್ಲಿ ರಾಜಿ ಮಾಡಿಕೊಂಡ್ರೆ ನೀವು ಕೋರ್ಟ್ ಫೀ ಏನು ಕಟ್ಟಿದ್ದೀರಿ ಅದು ಸಹ ನಿಮಗೆ ವಾಪಸ್ ಆಗ್ತದೆ. ಸೊ ಇದರಿಂದ ನಿಮಗೆ ಆರ್ಥಿಕವಾಗಿ ನೀವು ಲಾಭ ಆಗುತ್ತೆ. ಇದು ಅಂದರೆ ಬ್ಯಾಂಕ್ ಸೂಟ್ಸ್, ಕೋರ್ಟ್ನಲ್ಲಿರೋ ಬ್ಯಾಂಕ್ ಸೂಟ್ಸ್ ಇರ್ಬೋದು. ಅಲ್ಲಿ ನಾವು ಬಂದು ಪರಸ್ಪರ ಚರ್ಚೆ ಮಾಡಿದರೆ ನಿಮಗೆ ಒಂದು ಇನ್ಸ್ಟಾಲ್ಮೆಂಟಲ್ಲಿ ಅವರು ಮಾಡಿಕೊಡ್ತಾರೆ, ರೀಪೇ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಬ್ಯಾಂಕಿನವರು. ಆಮೇಲೆ ನಿಮಗೊಂದು ರಿಬೇಟ್ ಡಿಸ್ಕೌಂಟ್ ಸಹ ಸಿಗುತ್ತದೆ, ಇಂಟ್ರೆಸ್ಟ್ ಕಡಿಮೆ ಮಾಡಿಕೊಡ್ತಾರೆ. ಅಂಥದ್ದು ಸಹ ನೋಡ್ಕೊಳ್ಬೇಕು. ಕೋರ್ಟಿಗೆ ಬರದೇ ಇರುವ ಪ್ರಕರಣಗಳಿರ್ತದೆ ಬ್ಯಾಂಕ್ನಲ್ಲಿ, ಈ ಥರ ಪ್ರೀ ಲಿಟಿಗೇಷನ್ ಮ್ಯಾಟ್ರ್, ಅದನ್ನು ಚರ್ಚೆ ಮಾಡಿ ರಾಜಿಯಲ್ಲಿ ಬಗೆಹರಿಸ್ಕೊಳ್ಬೇಕು ಅಂತ ಹೇಳ್ತೀನಿ. ಅದೇ ರೀತಿ ಇನ್ನಿತರ ಪ್ರಕರಣಗಳಿದೆ, ಅದರ ಬಗ್ಗೆ ಈಗಾಗಲೇ ಪಬ್ಲಿಸಿಟಿ ಕೊಟ್ಟಿದ್ದೀವಿ. ಇನ್ನೂ ಸಹ ನೀವು ಇಂಥ ಪ್ರಕರಣಗಳನ್ನು ನಿಮಗೇನಾದರೂ ಡೌಟ್ಸ್ ಇದ್ದರೆ ತಾಲೂಕು ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಬಂದು ಹೋಗಿ ವಿಚಾರಿಸ್ಬೋದು. ಅಲ್ಲಿ ನ್ಯಾಯಾಧೀಶರು ಇರುವಂಥ ಮೆಂಬರ್ ಸೆಕ್ರೆಟರಿ ಇರ್ತಾರೆ. ಮತ್ತು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಕಚೇರಿಗೆ ಬಂದು ವಿಚಾರ ಮಾಡ್ಕೋಬೋದು. ಹಾಗಾಗಿ ಇದರೆಲ್ಲ ಸವಲತ್ತನ್ನು ಸಮಸ್ತ ಜನತೆ ಪಡೆದುಕೊಳ್ಬೇಕು ಅಂತ ಹೇಳ್ತೀನಿ. ಅಂದರೆ ಈ ವರ್ಷದ್ದು ಪೆಂಡಿಂಗ್ ಕೇಸಸ್ಸು 13,716 ಕೇಸು ರಾಜಿಗೆ ತಗೊಂಡಿತ್ತು. ಅದರಲ್ಲಿ 8,879 ಕೇಸು ರಾಜಿಯಲ್ಲಿ ತೀರ್ಮಾನ ಆಗಿದೆ. ಅದೇ ಪ್ರೀ ಲಿಟಿಗೇಷನ್ ಮ್ಯಾಟರ್ ಅಂದರೆ ಅದರಲ್ಲಿ 76,889 ಪ್ರಕರಣಗಳನ್ನು ರಾಜಿಗೆ ತಗೊಂಡಿತ್ತು. 889 ಪ್ರಕರಣ ರಾಜಿಗೆ ತಗೊಂಡು 71,032 ಕೇಸ್ ಪ್ರಕರಣಗಳು ರಾಜಿಯಲ್ಲಿ ಅಂತ್ಯ ಆಗಿದೆ. ಅಂದರೆ ಇದರಲ್ಲಿ ಈಗ ನಿಮಗೆ ಗೊತ್ತಾಗುತ್ತೆ, 90,605 ಕೇಸಸಲ್ಲಿ 79,911 ಕೇಸಸ್ ಡಿಸ್ಪೋಸ್ ಆಗಿದೆ. ಪ್ರೀ ಲಿಟಿಗೇಷನ್ ಅಂದರೆ ಅಷ್ಟು ಕೇಸಸ್ ಕೋರ್ಟಿಗೆ ಬರೋದು ತಪ್ಪು, ಅದರ ಬದಲಿಗೆ ರಾಜಿ ಆಯಿತು. ಇದರಿಂದ ಏನಾಗುತ್ತೆ, ಕೋರ್ಟಿಗೂ ಬರ್ಡನ್ ಕಡಿಮೆ ಆಗುತ್ತೆ, ಪಾರ್ಟಿಗೂ ಅನುಕೂಲ ಆಗುತ್ತೆ. ಅದರ ಬಗ್ಗೆ ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.